ನನ್ನ ಮಗಳದು ನಾಳೆ ಬೆಳಗ್ಗೆ ಕರೆದು ಎಂಗೇಜ್ಮೆಂಟ್ ಐತ್ರಿ. ನನ್ನ ಮಗಳಿಗೆ ಯಾವ್ದು ಹೊರಗೆ ಹೋಗಿ ಗೊತ್ತಿಲ್ಲರಿ. ನಿನ್ನೆ ರಾತ್ರಿ 2:30 ಸುಮಾರು ಬಂದಕಿನ ಹೆಂಗೆ ಮಾಡಿ ಕರ್ಕೊಂಡು ಹೋಗ್ಯಾರ, ತಲೆಯಾಗ ತುಂಬಿ ಕರ್ಕೊಂಡು ಹೋಗ್ಯಾರ ರೀ ಸರ್. ಯಾರು ಕರ್ಕೊಂಡು ಹೋಗ್ಯಾರ? ಸಾಬ್ರು ಅವ್ನು ಕರ್ಕೊಂಡು ಹೋಗ್ಯಾನ ರೀ. ಅವ್ನ ಹೆಸರು ಇಬ್ರಾಮ್ ರೀ. ಅವ್ರು ನೆರಗಲ್ಲವ್ರಿ. ನಮ್ಗೆ ಮೊದ್ಲು ಏನು ಗೊತ್ತಿಲ್ಲ ರೀ ಸರ. ನನಗೆ ನನ್ನ ಮಗಳು ಹೊರ್ಸ್ಲಾ ಬಿಟ್ಟು ನಾವು ಹೊರಗೆ ಕಳಿಸಿಲ್ರಿ ಸರ. ನಾನು ಎದಕ್ಕೂ ಕಳಿಸಿಲ್ರಿ. ಆಕಿನ ಏನು ಮಾಡಿ ತಲೆ ತುಂಬ್ಕೊಂಡು ಕರ್ಕೊಂಡು ಹೋಗ್ಯಾರನ್ರಿ. ನಾಳೆ ಬೆಳಕರದ್ರಾಗ ಎಂಗೇಜ್ಮೆಂಟ್ ಐತ್ರಿ. 12ನೇ ತಾರೀಕಿಗೆ ಮದುವೆ ಐತ್ರಿ ಸರ. ನಾ ಎಲ್ಲ ಇದು ಮಾಡೇವ್ರಿ. ನಿನ್ನೆ ಏನು ಮಾಡಿ ಕರ್ಕೊಂಡು ಹೋಗ್ಯಾರ. ನನ್ನ ಮಗಳು ಎಷ್ಟೊತ್ತಿದ್ರು ನಾಳೆ ಬೆಳಗ್ಗೆ ಕರೆದ್ರಾಗ ಎಂಗೇಜ್ಮೆಂಟಿಗೆ ತಂದು ನಿಲ್ಲಿಸ್ಬೇಕ್ರಿ ಈಕಿನ. ಹ್ಞೂ ರೀ. ನಾವು ಇದಕ್ಕೆ ಬಂದಿದ್ದೀವಿ ರೀ. ಪೊಲೀಸ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟು ಕರ್ಸಿಗ್ಯಾರಿವ, ಇಲ್ಲಿ ಕರೆಸ್ತೇವೆ ಅಂತಾರ್ರಿ ಸರ್. ಅದಕ್ಕೆ ಇವತ್ತು ಎಷ್ಟೊತ್ತಿದ್ರು ನಾವು ಹೋಗೋದೇ ಇಲ್ರಿ. ನಾ ಇಲ್ಲೇ ಕುತ್ಕೊಂತೇನೆ ರೀ. ಇಲ್ಲ ನಾ ಇಸಾಗಿ ಸತ್ಕೊಂಡು ನನ್ನ ಮಕ್ಳು ಮರಿ ನಾವು ಇಲ್ಲೇ ಸಾಯ್ತೇವ್ರಿ. 2 ಮಕ್ಳು ಕರ್ಕೊಂಡು. ಮಗಳು ಓದಿದ್ಲು ರೀ. ಆಕೆ BCom ಓದಿದ್ಲು ರೀ. ಹ್ಞೂ. ಅವ ಹೊರಗ್ಲವ್ ಬಿಡ್ರಿ. ಅವ ಹೊರಗ್ಲವ್ರಿ. ಈಗ ಇತ್ತಿತ್ತಾಗ ಹೊರಗ್ಲವನ್ರಿ. ಅವ ನಮಗೂ ಗೊತ್ತಿಲ್ಲ ರೀ. ನನಗೆ ನಿಂತ ಹೋಗಿಂತ್ರ ಗೊತ್ತಾಗೈತೆ ರೀ ನನಗೆ ರೀ. ಅವರು ಮುಸಲ್ಮಾನರು ರೀ. ನಾವು ಯಾವಾಗಿದ್ರು ಬಿಡಂಗಿಲ್ಲ. ನೀನು ಕರ್ಕೊಂಡು ಹೋಗ್ಯಾನ್ರಿ ಅವ. ನಮ್ದು ಎಷ್ಟೊತ್ತಿದ್ರು ನನ್ನ ಬೆಳಗ್ಗೆ ಕರೆದ ನನ್ನ ಮಗಳು ಕರ್ಕೊಂಡು ಬಂದು ಕಳಿಸ್ರಿ. ಬರೀ ಕುಟುಂಬ ಬರೀ ಹಿಂದೂ ಜನ ತಗೊಂಡು ಹೋಗಿ ಮುಸ್ಲಿಂ ಜನರಾಗಿ ಇದು ಮಾಡಾಕಂತಾರ ನೋಡ್ರಿ ಸರ್. 2ನೇದ್ದು ಅಂತ ನೋಡ್ರಿ. 2ನೇದು ರೀ. ಒಂದ ಫ್ಯಾಮ್ಲಿಯರ 2ನೇದು ನೋಡ್ರಿ. ಇದು